ಹರೇ ಕೃಷ್ಣ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ನೇಹ. ಇವತ್ತಿನ ರೆಸಿಪಿ ಬಿಜಾಪುರದ ಸ್ಪೆಷಲ್ ಆದಂತಹ ಶೇಂಗಾ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ನಾನು ಮೊದಲಿಗೆ ಸ್ವಲ್ಪ ಶೇಂಗಾವನ್ನು ಹುರಿದು ಮಿಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಫೈನ್ ಪೌಡರ್ ಆಗಿನೂ ಮಾಡ್ತಾಯಿಲ್ಲ ಹಾಗೂ ಜಾಸ್ತಿ ತರಿಯಾಗಿನೂ ಮಾಡ್ತಾಯಿಲ್ಲ. ಒಂದು ಪ್ಯಾನ್ಗೆ ನಾನು 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, 1 ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು, ಅರಿಶಿಣ, 2 ಸ್ಪೂನ್ ಮಸಾಲೆ ಖಾರ, 1 ಸ್ಪೂನ್ ಪುಡಿ ಖಾರ, ಅದನ್ನೆಲ್ಲ ಹಾಕಿ ಸ್ವಲ್ಪ ಕಲಸಿ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ನಾನಿಲ್ಲಿ 1.5 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ 3-4 ನಿಮಿಷಗಳ ನಂತರ ಅದು ಕುದಿ ಬರುತ್ತೆ. ನೀರು ಕುದ್ದ ಮೇಲೆ ನಾನಿಲ್ಲಿ 4 ಸ್ಪೂನ್ ಶೇಂಗಾ ಪುಡಿಯನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಮತ್ತು 5 ನಿಮಿಷಗಳವರೆಗೆ ಅದನ್ನು ಕುದಿಯಲಿಕ್ಕೆ ಬಿಡಬೇಕು. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮತ್ತೆ 1 ನಿಮಿಷಗಳ ಕಾಲ ಕುದಿಸಿದರೆ ಶೇಂಗಾ ಸಾರು ರೆಡಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದವರು ಈ ಶೇಂಗಾ ಸಾರನ್ನು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತಿಂತಾ ಇರ್ತೀವಿ. ನಮ್ಮ ಬಿಜಾಪುರ ಮಂದಿಗೆ ಚಪಾತಿ ಜೊತೆ ಪಲ್ಯ ಇಲ್ಲ ಅಂದರೂ ನಡೆಯುತ್ತೆ, ಆದರೆ ಈ ಶೇಂಗಾ ಸಾರು ಇರಲೇಬೇಕು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ನಮಸ್ಕಾರಗಳು.